the chemicals that take us higher. The night's young, and it's just begun. As she puts her hand in mine, we wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ಮತ್ತಿನ್ನೇನು ನನ್ನ ಟ್ರೈಪೋಡು ಯಾಕೋ ಗೊತ್ತಿಲ್ಲ, ಮತ್ತೆ ಅದು ಯಾಕೋ ಹಾಳಾದಂಗೆ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ, ನಿಲ್ತಾ ಇಲ್ಲ, ಹಿಂಗೆ ಬೆಂಡಾಗ್ತಾ ಇದೆ. ಗುರುವಾರ ಇವತ್ತು, ಗುರುವಾರ ಅಂದರೆ ಮಗನ ಫೋನ್ ಬರುತ್ತೆ ಅಂತ ಕಾಯ್ತಿರ್ತೀನಲ್ಲ, ಮಗನ ಫೋನ್ ಕೂಡ ಬಂದಾಯಿತು. ಬೆಳಗ್ಗೆ ಯಾವಾಗಲೂ ಅವನು ಯೂಶ್ವಲಿ ನನಗೆ ಫೋನ್ ಮಾಡ್ತಾನೆ ಫಸ್ಟು. ಇವತ್ತು ಅವ್ರು ಡ್ಯಾಡಿಗೆ ಫೋನ್ ಮಾಡಿದ್ದೆ, ಹಾಗಾಗಿ ಇಬ್ಬರು ಒಂದೇ ಮೊಬೈಲಲ್ಲೇ ಮಾತಾಡಿದ್ವಿ. ಇಲ್ಲಾಂದ್ರೆ ನನಗೊಂದು 3 ನಿಮಿಷ ಅವ್ರಿಗೆ ಒಂದು 2 ನಿಮಿಷ ಅಂತ ಇಟ್ಕೊಂಡು ಮಾತಾಡ್ತಾನೆ. ಅದೇ ಅಂತ ಇದ್ದೆ, ಡ್ಯಾಡಿ ಏನು ಇವತ್ತು ಊರಿಗೆ ಹೋಗಿಲ್ಲ ಅಂತ. 6:15 ಮಾಡಿದ್ದೆ. ಪಾಪ ನಮಗೂ ಫೋನ್ ಬರುತ್ತೆ ಅಂತ 5:45 ಎಚ್ಚರ ಆಗಿತ್ತು. ಹಾಗಾಗಿ 5:45 ಎದ್ದು ಬಂದು ಕಸ ಹೊಡ್ಕೊಂಡೆ. ಹಾಗೆ ನಾನು ಊರಿಗೆ ಹೊರಡ್ತೀನಿ ಅಂತ ಹೊರಟ್ರವರು. ಆಮೇಲೆ ಅದು ಫೋನ್ ಬಂತು. ಅವ್ನು ಹೊರಡೋದು, ಇವರು ಕಾರ್ ಹೊರಗೆ ನಿಲ್ಸೋದಕ್ಕೂ ಅವ್ನ ಫೋನ್ ಬಂತು. ಆಮೇಲೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಸಿಂಪ ಗೂಲಾಗಿದೆ. ಸ್ವಲ್ಪ ಹೋಗಿ ದಿನಸಿ ತೊಗೊಬಂದೆ. ಎಲ್ಲ ಬರೆದಿಟ್ಕೋಬೇಕು ಖಾಲಿ ಆಗಿದ್ದೀನ ಅಂತ ಅನ್ಕೊತೀನಿ, ನೆನಪೇ ಆಗಲ್ಲ. ಆಮೇಲೆ ಸುಮ್ಮನೆ ಹೊರ ಕುತ್ಕೊಂಡಿದ್ದೆ ನಾನು. ಬಾ ಹೋಗ್ತಾರಡ ಒಬ್ಬಳೇ ಇದೆಯಲ್ಲ, ನಾನಿದೆ ಬೈ ಮೇಲೆ ಒಂದು ದುಪ್ಪಟ್ಟ ಸುತ್ಕೊಂಡೆ ಸೂಪರ್ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ದಿನಸಿ ತೊಗೊಬಂದೆ. ನನಗೆ ಯಾವ್ಯಾವ ನೆನಪಾಯಿತು ಅದನ್ನು ಮಾತ್ರ ತೊಗೊಂಡು ಬಂದೆ. ಅರ್ಧ ಬಿಸಿನೀರು ಕುಡಿದು ಅರ್ಧ ಇಲ್ಲೇ ಇಟ್ಟು ಹೋಗಿದ್ದೆ. ತಣ್ಣಗಾಗಿದೆ. ನೆಲ ಒರೆಸ್ಕೊಬಿಟ್ಟೆ, ಕಸ ಹೊಡೆದೆ. ಯಾಕೋ ನನಗೆ ಸಿಂಬ ಇವತ್ತು ಒಳಗೆ ಬಂದುಬಿಟ್ಟಿದ್ದ. ಹಾಗಾಗಿ ನಾನು ಕಸ ಹೊಡೆದ್ರೂ ಒಂಥರ ಸಮಾಧಾನ ಅನ್ನಿಸ್ಲಿಲ್ಲ. ಹಾಗಾಗಿ ಒಂದ್ಸಲ ನೆಲನೂ ಒರೆಸ್ಕೊಬೇಡ ಅಂತ ಒಂದೊಂದ್ಸಲ ನೆಲ ಒರೆಸ್ಕೊತೀನಿ. ನೆಲ ಒರೆಸ್ಕೊಂಡ್ರೆ ಗೊತ್ತಾ, ಇಡೀ ಮನೆ ಕ್ಲೀನ್ ಇರುತ್ತೆ. ನಂಗೆ ಇನ್ನೊಂದ್ಸಲ ನೆಲ ಒರೆಸ್ಬೇಕಿದ್ರೆ ಸ್ವಲ್ಪ ಕಷ್ಟ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಒಂದೊಂದ್ಸಲ ನೆಲನೂ ಒರೆಸ್ಕೊಂಡ್ಬಿಡ್ತೀನಿ. ತುಂಬ ಒಂಥರ ಗಲೀಜ್ ಅಂತ ಅನ್ನಿಸ್ದಾಗ ತಿಂಡಿ ಬಂದು ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ. ನಿನ್ನೆ ಚಪಾತಿ ಮಾಡ್ಕೊಂಡಿದ್ವಿ ರಾತ್ರಿ, ಆ ಹಿಟ್ಟಿದೆ. ಮಧ್ಯಾಹ್ನ ನಂಗೆ ಅದೇ ಚಪಾತಿಗೆ ಆಗುತ್ತೆ. ಅವ್ರಿಗೀಗ ರೊಟ್ಟಿ ಮಾಡಿ ಹೆಸರು ಕಾಳು ಪಲ್ಯ ಮಾಡಲು, ಬದನೆಕಾಯಿ ಚಟ್ನಿ ಮಾಡಲು, ಅದನ್ನೇ ನೋಡ್ತಾ ಇದ್ದೀನಿ. ಬದನೆಕಾಯಿ ಇದೆ ಗಿಡದಲ್ಲಿ, ಅದನ್ನೇ ಕೊಯ್ಕೊಬಂದು ಚಟ್ನಿ ಮಾಡಲು. ಅದೇನು ಗೊತ್ತಾ, ಬಜ್ಜಿ ಇಲ್ಲ ಚಟ್ನಿ ಎರಡಕ್ಕೆ ಬರುತ್ತೆ, ಇದಕ್ಕೆ ಬರಲ್ಲ, ಅದು ಪಲ್ಯಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಬದನೆಕಾಯಿ ಪಲ್ಯ ಮಾಡಿದೆ. ಸುಮಾರು ದಿನ ಆಗೋಯಿತು. ಎಂತ ಮಾಡಲಿ ಅಂತ ತಲೆನೇ ಓಡ್ತಾ ಇಲ್ಲ. ನಮ್ಮ ಸಿಂಬ ಗೇಟ್ ಬಡ ಮಾಡ್ತಿದ್ದಾನೆ, ಬಂದಿದ್ದಾನೆ ಅನಿಸುತ್ತೆ. ಈಗ ಅವನನ್ನು ಕರ್ಕೊಂಬರ್ತೀನಿ. ನನಗೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ನಾನು ಬರೀ ಹಾಗೆ ಒಗ್ಗರಣೆ ಹಾಕೋಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ. ಮಗನ ಹತ್ರ ಫೋನಲ್ಲಿ ಮಾತಾಡ್ದಲ್ಲ ಖುಷಿ ಅಂತ ಅನ್ನಿಸ್ತು. ನಾನಂತೂ ಯಾವಾಗಾದರೂ ಗುರುವಾರ ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀನಿ. ಇನ್ನು ಸಂಜೆ ಒಂದು ಸಲ ಫೋನ್ ಮಾಡುತ್ತೆ, ಈ ಬೆಳಗ್ಗೆ ಒಂದು ಸಲ ಫೋನ್ ಆಯಿತು. ಏನು ಮಗ ಹೆಂಗಿದೆ ಸ್ಕೂಲು ಅಂತೀನಿ. ಸ್ಕೂಲ್ ಚೆನ್ನಾಗಿದೆ ಅಂತ. ಸ್ಕೂಲ್ ಚೆನ್ನಾಗಿರೋದಕ್ಕೆ ನೀನು ಸೇರಿಸೋದಂತ ಒಂದು ವಿಷಯ ಸ್ಕೂಲಿಂದ ಹೇಳಲ್ಲ ಗೊತ್ತಾ, ಏನೂ ಹೇಳಲ್ಲ. ಇಂಥದ್ದಾಯಿತು ಹಿಂಗೆ ಏನೂ ಇಲ್ಲ. ಅದು ಹೆಂಗೆ ಹುಡುಗನೋ ಏನೋ, ಸೇಮ್ ನಮ್ಮ ಮನೆಯವ್ರ ಥರನೇ, ಅವರು ಹಾಗೇನೆ. ಏನಾದರೂ ವಿಷಯ ನಾನು ಕೇಳಿದ್ರೆ, ನನಗೆ ಅರ್ಧದಿಂದ ಗೊತ್ತಾದಾಗ ಕೇಳಿದ್ರೆ, ಅದೇ ಅಂತ ಹೇಳೋ ವಿಷಯ ಅದನ್ನೆಲ್ಲ ಹೇಳಬೇಕಾ ಅಂತ ಮುಗೀತು. ಇಷ್ಟೇ. ಸಣ್ಣ ವಿಷಯನೂ ಏನೂ ಅನ್ಸೋದೇ ಇಲ್ಲ. ನಮಗೆ ಹಿಂಸೆ ಗೊತ್ತಲ್ಲ, ಇಷ್ಟು ಸಣ್ಣ ವಿಷಯನೂ ಇಷ್ಟು ದೊಡ್ಡ ಆಗಿರುತ್ತೆ. ಸಿಂಬ ಬಂದಿದ್ದಾನೆ, ಮತ್ತೆ ಓಡಾಡ್ತಿದ್ದಾನೆ. ಒಂದು ಬಿಸ್ಕೆಟ್ ಹಾಕಿ ಒಳಗೆ ಹಾಕ್ತೀನಿ ಗೇಟಿಂದ. ಸ್ವಲ್ಪ ಚಟ್ನಿ ಪುಡಿ ಮಾಡೋಣ ಅಂತ ಶೇಂಗಾ ತಂದ್ಕೊಂಡೆ. ಇದು ವಡೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ, ಹಾಗಾಗಿ ಉದ್ದಿನಬೇಳೆ ಇದನ್ನು ತೊಗೊಂಡೆ. ಇದು ಇಡ್ಲಿ ಮಾಡೋಕ್ಕೆ, ದೋಸೆ ಮಾಡೋಕ್ಕೆ. ಹೆಸರುಬೇಳೆ ಇತ್ತು, ಏನೋ ಇದು ನಮ್ಮನೆಯವ್ರು ತಗೊಂಡಿರೋದು. ಕಡಲೆಬೇಳೆ, ಪುಟಾಣಿ, ನನ್ನ ಮುಖ್ಯವಾಗಿರೋದು ಟೀ. ಯಾರ್ಯಾರಿಗೆಲ್ಲ ಟೀ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಕಣ್ಣನ ದೇವನ್ನು ನೋಡಿ ಕುಡಿದು ನೋಡಿ. ನಾನು ಮುಂಚೆ ಅದು ಬೇರೆ ತೊಗೊತಾ ಇದ್ದೆ, ಅದು ಸಿಗ್ತಾ ಇಲ್ಲ ಇವಾಗ. ಈಗ ನಾವು ಈ ಕಣ್ಣನ ದೇವನೇ ಯೂಸ್ ಮಾಡ್ತೀನಿ. ನನಗೆ ಇದರಲ್ಲಿ ಮಸಾಲೆ ಟೀ ಇಷ್ಟ ಆಗೋಲ್ಲ, ನಾರ್ಮಲ್ ಟೀ ಇಷ್ಟ ಆಗುತ್ತೆ. ಹಾಗೆ ಇವತ್ತು ಏನಾದ್ರು ಹಣ್ಣು ಬೇಕಲ್ಲ, ಮತ್ತು ನಂಗೆ ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ, ಹಾಗಾಗಿ ಪಪ್ಪಾಯ ತಗೊಬಂದೆ. ಒಂದು 50 ರೂಪಾಯಿ, 60 ರೂಪಾಯಿ ಅಂದರು. ಆಮೇಲೆ ನಮ್ಮ ಮನೆಯವ್ರು 50 ರೂಪಾಯಿ ಕೊಟ್ಟರು. ಇಲ್ಲ, ಅವರೇ ಹೇಳಿದ್ರು 50 ರೂಪಾಯಿ ಕೊಡಿ ಸಾಕು ಅಂದರು. ನಮ್ಮನೆ ಪಕ್ಕ ಇಲ್ಲೇ ಇದ್ದಾರೆ ಅವ್ರ ಅಂಗಡಿ, ನಮ್ಮನೆ ಎದುರುಗಡೆನೇ ಇದೆ. ಅವ್ರ ಹೆಸರೇ ಅಂತ ಮರ್ತೋಯ್ತು. ಅವ್ರ ಹೆಂಡತಿ ನನ್ನ ಚಾನಲ್ ನೋಡ್ತಿರ್ತಾರೆ.
ಶಬೀರ್ ಅಂತ ಅವ್ರ ಅಂಗಡಿಲೇ ತರೋದು ನಾವು. ಚೆನ್ನಾಗಿದೆ. ಇವತ್ತು ಹೆಚ್ಚಬೇಕು. ನಾನು ಹಣ್ಣಾಗಿರೋದೇ ತೊಗೊಬಂದೆ, ಯಾಕಂದರೆ ನನಗೆ ಇವತ್ತು ತಿನ್ನೋಕ್ಕೆ ಬೇಕಲ್ಲ, ಅದಕ್ಕೆ ಹಣ್ಣಾಗಿರೋದು ತೊಗೊಬಂದೆ. ಕಾಯಿರೋ ತರಲಿಲ್ಲ. ಗುರುವಾರ ನಾನು ಅವತ್ತೊಂದು ದಿನ ವಿಡಿಯೋ ಹಾಕಿದ್ದೆ, ಚಿನ್ನಿ ಇದ್ದಾಗ ನಾನು ಉಪವಾಸ ಮಾಡ್ತಾಯಿದ್ದೀನಿ ಅಂತ. ಆದರೆ ನಾನು ಮಾಡ್ತಾ ಇರೋದು ಉಪವಾಸ ಅಲ್ಲ. ನಾನು ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಹೇಳಿದೆ, ಉಪವಾಸ ಅಲ್ಲ, ನಾನು ಗುರುವಾರ ರೈಸ್ ಬಿಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನನಗೆ ನನ್ನ ಕೆಲಸ ಆಗಿದೆ, ಹಾಗಾಗಿ ಅದನ್ನು ಒಂದು 5 ವಾರ ಬಿಡೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ನನಗೆ ಒಬ್ಬರು ಅದೇ ಕಮೆಂಟ್ ಹಾಕಿದ್ರು ಪಾಪ ಅವರು, ನೀವು ಉಪವಾಸ ಮಾಡಿ ಚಪಾತಿ ತಿಂದರೆ ಅದು ಉಪವಾಸ ಅಲ್ಲ ಅಂತ ಹೇಳಿದ್ರು. ಹೌದು, ನಂಗೆ ಗೊತ್ತು. ನಾನು ಅದನ್ನು ಬಾಯಿ ತಪ್ಪಿ ಆ ಥರ ಹೇಳಿದೆ. ಹಾಗೆಯೇ ಮತ್ತೊಬ್ಬರು ನನಗೆ ಕಮೆಂಟ್ ಹಾಕಿದ್ರು. ನನಗೆ ಅದೊಂದು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತು. ಟೀ ಕುಡಿತಿದ್ದೀರಲ್ಲ, ಉಪವಾಸ ಮಾಡ್ತಾಯಿದ್ದೀರ, ಟೀ ಕುಡಿತಾ ಇದ್ದೀರಲ್ವ, ಅದು ಏನು ಅಂತ ಕೇಳಿದರು. ಆ ನಂತರ ಅದಕ್ಕೆ ನಾನು ರಿಪ್ಲೈ ಕೊಡೋದ್ರೊಳಗೆ ಅದು ಹೋಗಿಬಿಟ್ಟಿತ್ತು, ಅಂದರೆ ಕಮೆಂಟು ಹೋಗಿಬಿಟ್ಟಿತ್ತು. ಕೆಲವೊಂದು ಸಲ ಕಮೆಂಟ್ಗಳು ಹಾಗೆ ಫಸ್ಟ್ ನಾನು ಒಂದು ಸಲ ನೋಡಿರ್ತೀನಿ, ನನಗೆ ಟೈಮ್ ಆದಾಗ ಕುತ್ಕೊಂಡು ಒಂದೊಂದು ಸಲ ರಿಪ್ಲೈನ ಮಾಡ್ತೀನಿ. ಅದು ಇನ್ನೊಂದು ಸಲ ನೋಡೋಷ್ಟೊತ್ತಿಗೆ ಆ ಕಮೆಂಟ್ ಇರಲಿಲ್ಲ. ನಾನು ರಿಮೂವ್ ಮಾಡಿರಲ್ಲ. ಕೆಲವೊಂದು ನನಗೆ ಸ್ವಲ್ಪ ಏನಾದರೂ ಹರ್ಟ್ ಆದಂಗೆ ಆದರೆ ನಾನು ರಿಮೂವ್ ಕೂಡ ಮಾಡಿರ್ತೀನಿ. ಆದರೆ ಕೆಲವೊಂದು ನಾನು ಮಾಡಿಲ್ಲದೇ ಇದ್ದರೂ ಅದು ಹೋಗಿರುತ್ತೆ. ಯಾಕೆ ಹಂಗಾಗುತ್ತೋ ನನಗೂ ಗೊತ್ತಿಲ್ಲ. ಏನೋ ಪ್ರಾಬ್ಲಮ್ಮು ಏನೋ ನನಗೂ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಆ ಥರ ಕೂಡ ಹೇಳಿದರು, ನಾವು ಹಾಕಿರ್ತೀವಿ ನಿಮ್ಮ ಕಮೆಂಟು ಇರೋದಿಲ್ಲ ಅಂತನೋ ಏನೋ ಒಂದು 2-3 ಕಮೆಂಟ್ ಆ ಥರದ್ದು ಕೂಡ ಬಂದಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನನಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಮತ್ತು ಟೀ ಕುಡಿದೇ ಹೋದರೆ ಆಗೋದೇ ಇಲ್ಲ. ಹಾಗಾಗಿ ನಾನು ಮಂಗಳಗೌರಿ ಪೂಜೆ ಮಾಡಬೇಕಿದ್ರೂ ಕೂಡ ಅಷ್ಟೇ, ನೀರು ಕುಡಿದು ಒಂದು ಗ್ಲಾಸ್ ಟೀ ಕುಡಿತೀನಿ. ಆ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ತಿಂಡಿ ತಿನ್ನೋದಿಲ್ಲ. ಆವಾಗೂ ಅಷ್ಟೇ, ಎಲ್ಲಾದರೂ ಬೇಗ ಪೂಜೆ ಆದರೆ ತಿಂಡಿ ತಿಂತೀನಿ, ಇಲ್ಲ ಅಂದರೆ ಸೀದಾ ಊಟನೇ ಮಾಡಿಬಿಡ್ತೀನಿ. ಈ ಥರ ಆಗುತ್ತೆ. ಕೆಲವೊಬ್ರು ಏನು ಗೊತ್ತಾ, ನಾನು ಆ ಕಮೆಂಟನ್ನು ರಿಮೂವ್ ಮಾಡಿದರೆ ನಾನು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಬಂದು ಕ್ಲಾರಿಟಿ ಕೊಡೋ ಅವಶ್ಯಕತೆಯೇ ಇರಲಿಲ್ಲ. ನಾನು ಮಾಡಿಲ್ಲ. ಅದು ಕೆಲವೊಂದು ತುಂಬ ದೊಡ್ಡ ಕಮೆಂಟ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಇವತ್ತು ಅದು ಬಂದಿತ್ತು. ನಂಗೆ ಯಾವತ್ತೂ ಆ ಥರ ಗಮನಕ್ಕೆ ಬಂದಿಲ್ಲ. ಯಾರೋ 1-2 ಕಮೆಂಟ್ ಆ ಥರ ಬಂದಿತ್ತು, ನೀವು ನನ್ನ ಕಮೆಂಟ್ಗೆ ರಿಪ್ಲೈನೂ ಕೊಡದೆ ಕಮೆಂಟನ್ನ ರಿಮೂವ್ ಮಾಡ್ತೀರಾ ಮತ್ತು ನನ್ನ ಫೋನ್ ನಂಬರ್ ಕೂಡ ಡಿಲೀಟ್ ಮಾಡ್ತೀರಾ ಅಂತನೋ ಏನೋ ಒಂದು ಕಮೆಂಟ್ ಬಂದಿತ್ತು. ನನಗದು ಅರ್ಥನೇ ಆಗಿರಲಿಲ್ಲ ಆ ಕಮೆಂಟು ಅಷ್ಟೇ. ನಾನು ಯಾವಾಗಲೂ ಕಮೆಂಟ್ಗಳನ್ನ ರಿಮೂವ್ ಮಾಡೋದಿಲ್ಲ. ನನಗೆ ಏನಾದರೂ ಇಷ್ಟ ಆಗದಿರೋ ಕೆಲವೊಂದು ಕಮೆಂಟ್ಗಳನ್ನ ನಾನು ರಿಮೂವ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಬೇರೆಯವರು ನೋಡಿ ಬೇರೆ ಏನೋ ಒಂದು ಅಭಿಪ್ರಾಯ ಹೊರಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾವಾಗಲೂ ಆ ಥರ ಮಾಡೋದಿಲ್ಲ. ಹಾಗೆಯೇ ನಾನು ಒಂದು ಹೇಳೋದೇನೆಂದರೆ, ನನ್ನ ಚಾನಲ್ ಅಂತಲ್ಲ, ಯಾರ ಚಾನಲ್ ನೋಡಿದ್ರೂ ಏನೋ ಒಂದು ತಪ್ಪು ಕಂಡುಹಿಡಿಬೇಕು ಅಂತಲೇ ನೀವು ವೀಡಿಯೋನ ನೋಡೋದಿದ್ದರೆ ಖಂಡಿತ ನೋಡಬೇಡಿ. ನಾನು ಪ್ರತಿ ಸಲ ಒಂದೊಂದು ಸಲ ಹಿಂಗೆ ಅಂದಿರ್ತೀನಿ, ದಯವಿಟ್ಟು ನೀವು ನೋಡಬೇಡಿ ಅಂತ ಹೇಳಿರ್ತೀನಲ್ಲ. ಆ ಥರ ಹೇಳಿದ್ದಕ್ಕೂ ಕೂಡ ಯಾರೋ ಒಬ್ಬರು ಕಮೆಂಟನ್ನು ಹಾಕಿದರು, ಎಷ್ಟು ದೊಡ್ಡ ಯೂಟ್ಯೂಬರ್ಗಳು ಕೂಡ ಈ ಥರ ಎಲ್ಲ ವೀಡಿಯೋನ ನೋಡಬೇಡಿ ಅಂತೆಲ್ಲ ಹೇಳೋದಿಲ್ಲ ಅಂತ ಹಾಕಿದರು. ಅವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕೆ ಗೊತ್ತಾ, ನಿಮಗೆ ನನ್ನ ಚಾನಲ್ ಇಷ್ಟ ಆಗಿಲ್ಲ ಅಂದರೆ ನಾನು ನೋಡಬೇಡಿ ಅಂತಲೇ ಹೇಳೋದು, ಮತ್ತು ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ. ನನಗೆ ನನ್ನ ಚಾನಲ್ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಕೊಂಕು ಹುಡುಕಿ ಆ ಕಮೆಂಟ್ ಹಾಕಿ ಅಷ್ಟೆಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಲ್ವಾ. ಅದ್ರ ಬದಲು ನಿಮಗೆ ಯಾವ ದೊಡ್ಡ ಯೂಟ್ಯೂಬರ್ ಚಾನಲ್ ಇಷ್ಟ ಆಗುತ್ತೋ ಅವ್ರನ್ನೇ ನೋಡಿ, ನಮ್ಮಂಥವ್ರನ್ನ ನೀವು ನೋಡಬೇಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ನನಗೆ ಆ ನೆಗೆಟಿವಿಟಿ ಇಷ್ಟ ಆಗೋದಿಲ್ಲ. ನಾನು ಯಾವತ್ತೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಿಲ್ಲ. ಹಾಗೆ ನನಗೆ ಯಾವುದಾದ್ರೂ ನೆಗೆಟಿವ್ ಕಮೆಂಟ್ ಅಂತ ಅನ್ನಿಸ್ತು ಅಂದರೆ ನಾನು ರಿಪ್ಲೈನೂ ಮಾಡೋಕ್ಕೆ ಹೋಗಲ್ಲ. ನೀವು ಕೂಡ ಯಾರೂ ಓದಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಅದೇ ನಿಮ್ಗೆ ಯಾರಿಗಾದರೂ ನನ್ನ ಚಾನಲ್ ನೋಡೋಕ್ಕೆ ಆ ಥರ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ. ಅಷ್ಟು ದೊಡ್ಡ ಚಾನಲವರು ಏನೂ ಹೇಳಲ್ಲ, ನೀವು ಹೇಳ್ತೀರಾ ಅಂದರೆ ಹೌದು, ನನಗೆ ಅನಿಸಿರೋದನ್ನು ನಾನು ನೇರವಾಗಿಯೇ ಹೇಳ್ತೀನಿ. ನನಗೆ ಯಾರದ್ದೇ ಭಯ ಇಲ್ಲ. ನಾನು ಯಾವಾಗಲೂ ಅಷ್ಟೇ, ನನ್ನ ಇಷ್ಟಪಡೋರನ್ನ ನಾನು ತುಂಬಾ ಇಷ್ಟಪಡ್ತೀನಿ. ನನಗೆ ಇಷ್ಟ ಆಗದೆ ಇರೋರನ್ನು ನಾನು ಕಣ್ಣೆತ್ತು ನೋಡೋದಿಲ್ಲ. ನನ್ನ ಸ್ವಭಾವನೇ ಸ್ವಲ್ಪ ಅದೇ ಥರ. ನಾನು ಯಾವಾಗಲೂ ಅಷ್ಟೇ, ನನಗೆ ಯಾರು ನಂಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಅವ್ರ ಬಗ್ಗೆ ಮಾತು ಆಡೋದಿಲ್ಲ, ನಾನು ಅವ್ರನ್ನ ಕಣ್ಣೆತ್ತು ನೋಡೋಲ್ಲ. ನಾನು ಯಾವಾಗಲೂ ಹಂಗೇ, ನಾನು ಸ್ವಲ್ಪ ಅದರಲ್ಲಿ ಹಠವಾದಿ ನಾನು. ಹಾಗಾಗಿ ನಾನು ಎಲ್ಲರಿಗೂ ನೇರವಾಗಿಯೇ ಹೇಳ್ತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನನ್ನ ಚಾನಲ್ನ ನೋಡಬೇಡಿ ಅಷ್ಟೇ ಅಲ್ವಾ, ಮುಗೀತು ಅಲ್ಲಿಗೆ. ನಿಮಗೂ ಒಳ್ಳೆಯದು, ಹಾಗೆ ನನಗೂ ಒಳ್ಳೆಯದು. ಹಾಗೆಯೇ ಪಲ್ಯ ಕೂಡ ಆಯಿತು. ಪಲ್ಯದಲ್ಲೇ ನಾನು ಹೆಸರು ಕಾಳನ್ನ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಮಧ್ಯಾಹ್ನ ನಾನೊಂಚೂರು ಹೆಸರು ಕಾಳು ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಹಾಗೆ ನಮ್ಮ ಮನೆಯವ್ರಿಗೆ ಕಾಯಿ ಮತ್ತು ಇದನ್ನು ಈರುಳ್ಳಿ ಟೊಮೆಟೊ ಎಲ್ಲ ಹುರಿದು ಹಾಕಿ
ರಸ ಪಲ್ಯ ಮಾಡ್ತೀನಿ. ಅವರಿಗೆ ಆ ಥರ ಒಗ್ಗರಣೆ ಪಲ್ಯ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಆ ಥರ ರಸ ಪಲ್ಯನ ಮಾಡಿಕೊಡ್ತೀನಿ ನಾನು. Our hearts beat to the city streets. We began to feel the fire. We rise like tall buildings as the chemicals that take us higher. The night's young and it's just begun as she puts her hand in mine. We wanna chase the night, wanna dance to the light. Pulls down from the sky, just two hearts running wild. Never sleep. ಹೆಸರು ಕಾಳು ಒಂದು ಸ್ವಲ್ಪ ಬೇಯಬೇಕಾಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಖಾರ, ಉಪ್ಪು, ಹುಳಿ ಹಾಗೆಯೇ ಒಂದೇ ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ. ಈ ಪಲ್ಯನ ಹಾಗೆ ಮಾಡೋದಿಲ್ಲ, ಈರುಳ್ಳಿ ಇಲ್ಲ ಒಂದು ಟೊಮೆಟೊ ಹಾಕಿನೇ ಮಾಡ್ತಾರೆ. ನಾನು ಒಗ್ಗರಣೆ ಹಾಕಿ ವಿಜಲ್ ಹೊಡೆಸೋದಿಲ್ಲ, ಯಾಕಂದರೆ ಅದು ಒಗ್ಗರಣೆ ಹಾಕಿದ್ರೆ ಅದೇನೋ ಒಂಥರ ವಾಸನೆ ಥರ ಬಂದಿತ್ತು ಹೋದ್ಸಲ ಮಾಡಿದಾಗ. ಹಾಗಾಗಿ ನಾನು ಒಗ್ಗರಣೆನ ಆಮೇಲೆ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆನ ಹಾಕ್ತೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light. Pulls stars from the sky, just two hearts running wild. Never sleep, never stop. As we shout from the top, we're gonna be two hearts running wild. Now the morning is the afternoon. We lay awake in bed. The laugh so loud as the hours pass. We're gonna do it all again. We wanna chase the night, wanna dance to the light. Pull stars from the sky, just two hearts running wild. Never sleep, never stop. As we shout from the top, we're gonna be. We're gonna be two hearts running wild. ಹಾಗೆಯೇ ನಂದು ಕೆಳಗಡೆನೂ ಎಲ್ಲ ಕೆಲಸ ಮುಗ್ದಿತ್ತು. ಎಲ್ಲ ನೆಲ ಬಂದು ಒರೆಸ್ಕೊಂಡ್ರೆ ಕೆಲಸ ಮುಗ್ದಿತ್ತು. ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ನಾನು ಮೇಲ್ಗಡೆ ಮಿಷನ್ ಹಾಕಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬಂದ ಮೇಲೇ ನಾನು ಅವರಿಗೆ ಜೋಳದ ರೊಟ್ಟಿನ ಮಾಡಿ ಕೊಡ್ತಾಯಿದ್ದೀನಿ. ಅವ್ರು ತಿಂಡಿ ತಿಂದು ಹೋದರೆ ನನ್ನ ಕೆಲಸ ಬೇಗ ಆಗಿಬಿಡುತ್ತೆ. ಅವ್ರು ಬರೋದು ಲೇಟ್ ಆದರೆ ನನ್ನ ಕೆಲಸ ಕೂಡ ಲೇಟ್ ಆಗಿಬಿಡುತ್ತೆ. ಬಂದ ತಕ್ಷಣ ಫಸ್ಟ್ ತಿಂಡಿಗೆ ಬರ್ತಾರಾ? ಅದು ಇಲ್ಲ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಅದು ಮಾಡಿದೆ ಇದು ಮಾಡಿದೆ. ಆಮೇಲೆ ಒಂದು ಸಲ ನಮ್ಮಿಬ್ರದ್ದು ಜಗಳ ಆದಮೇಲೆ ತಿಂಡಿಗೆ ಬರ್ತಾರೆ. ಯಾಕಂದರೆ ನನಗೆ ಮತ್ತೆ ಅಡುಗೆ ಮನೇಲಿ ಅಡುಗೆ ಮಾಡಿದಾಗ ಮತ್ತೆ ಒರೆಸ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎರಡೆರಡು ಸಲ ಒಂದೇ ಕೆಲಸನ ಯಾಕೆ ಮಾಡೋದು ಅಂತ ಹೇಳಿ Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light. Pull stars from the sky. ಕೆಲಸ ಪೂಜೆ ಎಲ್ಲ ಆಯಿತು. 10:45 ಆಗಿತ್ತು ಪೂಜೆ ಎಲ್ಲ ಆಗಷ್ಟೊತ್ತಿಗೆ ನಂದು. ಹಾಗೆಯೇ ಈಗ ಪೂಜೆ ಮುಗೀತಲ್ಲ, ಹಣ್ಣು ತಿನ್ನೋಣ ಅಂತ ಹಣ್ಣನ್ನು ತಿಂತಾಯಿದ್ದೀನಿ, ಪಪ್ಪಾಯ ತಿಂತಾಯಿದ್ದೀನಿ. ನೆನ್ನೆದು ಸ್ವಲ್ಪ ಸಾರಿತ್ತು, ಆದರೆ ನಮ್ಮನೆಯವ್ರು ಊಟ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಸ್ವಲ್ಪ ಅವರಿಗೆ ಮಜ್ಜಿಗೆ ಒಗ್ಗರಣೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿದ್ದೀನಿ. ಆನಂತರ ಒಣಮೆಣಸು ಹಾಕಿದ್ದೀನಿ. ಹಸಿಮೆಣಸು ಕೂಡ ಹಾಕ್ಬೋದು. ನಾನು ಹಸಿಮೆಣಸು ಫ್ರಿಜ್ಜಿಂದ ತೆಗೆದು ಯಾರು ಹೆಚ್ಚುತ್ತಾರೆ ಅಂತ ಒಣಮೆಣಸು ಹಾಕಿದ್ದೀನಿ. ಮತ್ತು ಇದು ನೀವೀಗ ಊಟ ಮಾಡದಿದ್ರೂ ಹಾಗೆ ಕುಡಿಯೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ನಾನು ಮಜ್ಜಿಗೆ ಇರಲಿಲ್ಲ, ಮೊಸರನ್ನೇ ಒಂಚೂರು ಮಿಕ್ಸಿ ಮಾಡಿ ಹಾಕಿದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಇವತ್ತು ಹಾಕಿಲ್ಲ. ಇದನ್ನು ಹಾಗೆ ನೀವು ಬೇಸಿಗೆಗಾಲದಲ್ಲಿ ಕುಡಿಯೋದಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡಿ, ಹೆಸರು ಕಾಳು ಪಲ್ಯ ಕೂಡ ಮಾಡಬೇಕು. ನಾನು ಬೇಗ ಪೂಜೆ ಎಲ್ಲ ಆಗಿತ್ತಲ್ವ, ಹಾಗಾಗಿ ಹೋಗಿ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ. 1 ಗಂಟೆಗೆ ನಾನು ಬಂದು ಈಗ ಅಡುಗೆನ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಏನೂ ಹಾಕ್ತಾಯಿಲ್ಲ, ಸಾಸಿವೆ ಹಾಗೆಯೇ ಎಣ್ಣೆ ಹಾಕಿದ್ದೀನಿ. ಆನಂತರ ಟೊಮೆಟೊ, ಹಸಿಮೆಣಸನ್ನ ಹಾಕಿದ್ದೀನಿ. ನೀವು ಈರುಳ್ಳಿ ಬಳಸೋದಿಲ್ಲ ಅಂದರೆ ಟೊಮೆಟೊನ ಜಾಸ್ತಿ ಬಳಸಿ, ಆವಾಗ ಚೆನ್ನಾಗಾಗುತ್ತೆ. ನನಗೆ ಇದು ಚಿನ್ನಿ ಹೇಳ್ಕೊಟ್ಟಿರೋಂಥದ್ದು. ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿನೂ ಕೂಡ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಹಾಗೆಯೇ ಮೊಳಕೆ ಬರಿಸಿರೋ ಹೆಸರು ಕಾಳು, ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಇದಕ್ಕೊಂದು ಹಿಂಗೆ ಹಾಕಿ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಇತ್ತು. ಈ ಥರ ಹೆಸರು ಕಾಳು ಪಲ್ಯಕ್ಕೆ ನೀವು ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಮಾಡಿ, ಅಂದರೆ ಮೊಳಕೆ ಬರ್ಸಿರೋ ಹೆಸರು ಕಾಳು ಪಲ್ಯ, ಇಲ್ಲ ಅಂದರೆ ಹಾಗೆ ಹೆಸರು ಕಾಳು ಪಲ್ಯಕ್ಕೆ, ಅಂದರೆ ಬರೀ ಒಗ್ಗರಣೆ ಹಾಕ್ತಿರಲ್ವ, ಆ ಥರ ಪಲ್ಯಕ್ಕೆ ಮಾಡಿ ಚೆನ್ನಾಗಿರುತ್ತೆ. ನನಗೆ ಯೂಶ್ವಲಿ ಸಬ್ಬಸಿಗೆ ಸೊಪ್ಪು ಅಂದರೆ ಇಷ್ಟ ಆಗೋದಿಲ್ಲ, ಆದರೆ ಹೆಸರು ಕಾಳು ಪಲ್ಯ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ. ಆನಂತರ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಹೆಸರು ಕಾಳನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಳಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಹಾಗೆ ಉಪ್ಪನ್ನು ಹಾಕಿದ್ದೀನಿ. ಆನಂತರ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದ್ರೆ ಮುಗೀತು. ನೀವು ಸಾಂಬಾರು ಪುಡಿ ಹಾಕಿ, ಇಲ್ಲ ಅಂದರೆ ಸ್ವಲ್ಪ ಗುರೆಳ್ ಪುಡಿ, ಸಾಂಬಾರು ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿರುತ್ತೆ. ನಾನು ಇವತ್ತು ಗುರೆಳ್ ಪುಡಿ ಹಾಕಿಲ್ಲ, ಬರೀ ಸಾಂಬಾರು ಪುಡಿನ ಮಾತ್ರ ಹಾಕಿದ್ದೀನಿ. ನೀವು ಖಾನಾವಳಿಗಳಲ್ಲೆಲ್ಲ ಕೊಡ್ತಾರೆ ಗೊತ್ತಾ ಪಲ್ಯ, ಸೇಮ್ ಅದೇ ಥರ ಆಗಿತ್ತು. ನಾನು ನಿಜ ಹೇಳ್ತೀನಿ, ಈರುಳ್ಳಿ ಹಾಕಿಲ್ಲ ಅಂತ ಏನು ಡಿಫ್ರೆನ್ಸ್ ಗೊತ್ತಾಗಲೇ ಇಲ್ಲ. ಏನಿಲ್ದಿದ್ರೂ ಅಡುಗೆ ಮಾಡ್ಬೋದು ಅಂತ ನಾನು ಹೋದ ಸಲನೂ ಹೇಳಿದ್ದೆ. ಹಾಗೆಯೇ ಮೂಲಂಗಿ ತುಂಬ ಚೆನ್ನಾಗಿತ್ತು, ಎಳೆಯದಿತ್ತು. ನಮ್ಮ ಮನೆಯವರಿಗೆ ಅಂತ ಸ್ವಲ್ಪ ಮೂಲಂಗಿನ ಈ ಥರ ಹೆಚ್ಚಿ ಇಡ್ತಾಯಿದ್ದೀನಿ. ಅವ್ರು ಊಟದ ಜೊತೆ ಮೂಲಂಗಿನ ತಿಂತಾರೆ, ಹಾಗೆ ನಾನು ಕೂಡ ತಿಂತೀನಿ. ಅಂದರೆ ಈ ಥರ ಪಲ್ಯ ಮಾಡಿದಾಗ ಮೂಲಂಗಿ, ಆಮೇಲೆ ಇದು ಮೆಂತ್ಯ ಸೊಪ್ಪು, ಆ ಥರದ್ದೆಲ್ಲ ಖಾನಾವಳಿಗಳಲ್ಲಿ ಇಟ್ಕೊಂಡು ತಿಂತಾರಲ್ವ, ಸ್ವಲ್ಪ ಅದೇ ಥರ ಅನಿಸುತ್ತೆ ಅಂತ ಹಾಗೆ ಮಾಡಿದೆ. ಹಾಗೆಯೇ ಈಗ ಕಾಯಿ ತುರಿನ ಕೊನೆಗೆ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಇಳಿಸ್ತಾ ಇದ್ದೀನಿ. ಚಪಾತಿನೂ ಕೂಡ ಉತ್ತಿ ಇಟ್ಕೊತೀನಿ, ನಮ್ಮ ಮನೆಯವ್ರು ಬಂದ ತಕ್ಷಣ ಬೇಯಿಸೋದಕ್ಕಾಗುತ್ತೆ ಅಂತ ಹೇಳಿ. Our hearts beat to the city streets. We began to feel the fire. We rise like tall buildings as the chemicals. ಚಪಾತಿ ಉದ್ದುತ್ತಾ ಇದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. 1:15 ಆಗಿತ್ತು. ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಮತ್ತು ನಾನು ಬೆಳಿಗ್ಗೆನೂ ತಿಂಡಿ ತಿಂದಿರಲ್ಲ, ಹಾಗಾಗಿ ಅವರು ಕೂಡ ಬೇಗ ಬಂದರು. ಚಪಾತಿ ಉದ್ದಿನೂ ಆಯಿತು, ಹಾಗೆಯೇ ಬೇಯಿಸಿ ಕೂಡ ಆಯಿತು. ಈಗ ಊಟ ಮಾಡೋ ಸಮಯ. ಇವತ್ತು ಗುರುವಾರ ಇಡೀ ದಿನ ನಾನು ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಯಾವತ್ತೂ ಈ ಥರ ಇಡೀ ದಿನದ ವ್ಲಾಗ್ನ ನಾನು ಶೂಟ್ ಮಾಡ್ದೇನೆ. ಬೆಳಗ್ಗೆಯಿಂದ ರಾತ್ರಿ ತನಕದ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ಟು ನೈಟ್ ರುಟೀನ್ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಸಂಜೆ 7:45 ಆಗಿತ್ತು. ನಮ್ಮ ಮನೆಯವ್ರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಈಗ ನಾನು ಮತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನಮ್ಮ ಮನೆಯಿಂದ ತುಂಬ ದೂರ ಇದೆ. ನಮ್ಮ ಮನೆಯವರು ದಿನ ಊರಿಗೆ ಹೋಗ್ತಾರಲ್ವ, ಅವರಿಗೆ ಅಲ್ಲಿ ಹತ್ತಿರ ಆಗುತ್ತೆ, ಅಂದರೆ ಹೋಗೋ ರೋಡಲ್ಲೇ ಸಿಗುತ್ತೆ ಅವರಿಗೆ. ನಾನು ಒಂದು ಸಲ ಬೇಗ ಹೋಗಿದ್ದೆ, 6:15 ಅಷ್ಟೊತ್ತಿಗೆ. ಆವಾಗ ಇನ್ನೂ ಓಪನ್ ಇರಲಿಲ್ಲ. ಹಾಗಾಗಿ ನಾನೀಗ ದಿನ 7:45 ನಮ್ಮನೆಯವ್ರು ಹೆಂಗಿದ್ರು ಪೇಟೆಯಿಂದ ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ನಿಮಗೂ ಕೂಡ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ನಮ್ಮೂರ ರಾಘವೇಂದ್ರ ಸ್ವಾಮಿ ಮಠ. ಇದು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಭಟ್ರು ಮಾತ್ರ ನಿಜವಾಗ್ಲೂ ನಂಗೆ ಖುಷಿ ಅಂತ ಅನಿಸುತ್ತೆ ಅಲ್ಲಿ ಹೋದಾಗ. ಹಾಗೆಯೇ ಬರೋಷ್ಟೊತ್ತಿಗೆ 8:15 ಆಗಿತ್ತು. ಸ್ವಲ್ಪ ತಲೆ ಕುತ್ಕೊಂಡು ಬಂದ್ವಿ. ಆಮೇಲೆ ಬಂದ ನಂತರ ನಾನೀಗ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಅವರೆಕಾಳಿತ್ತು, ಅವರೆಕಾಳನ್ನು ಹಾಕಿದ್ದೀನಿ.
ಹಾಗೆಯೇ ಈರುಳ್ಳಿ ಬದಲು ಟೊಮೆಟೊನ ಜಾಸ್ತಿ ಹಾಕಿ ಮಾಡ್ತಿದ್ದೀನಿ. ಚಿನ್ನಿ ನಂಗೆ ಹೇಳ್ಕೊಟ್ಟಿರೋ ಇದು ಟಿಪ್ಸ್ ಇದು. ಅವಳಿದ್ದಾಗ ಹೇಳಿದ್ಲು ಟೊಮೆಟೊ ಜಾಸ್ತಿ ಹಾಕಿ ಮಾಡೋ ಚೆನ್ನಾಗಾಗುತ್ತೆ ಅಂತ. ಹೌದು, ಚೆನ್ನಾಗಾಗುತ್ತೆ. ನೀವು ಅಷ್ಟೇ ಈ ಥರ ಹಾಕಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಯಾರಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರು ಹಬ್ಬ ಹುಣ್ಣಿಮೆಗಳಲ್ಲಿ, ನಮ್ಮಲ್ಲಿ ಅದೆಲ್ಲ ಏನೂ ಇಲ್ಲ, ನಾವೆಲ್ಲದನ್ನೂ ತಿಂತೀವಿ. ಆದರೆ ನಾನು ಈಗ ಅದನ್ನು ಬಿಟ್ಟಿದ್ದೀನಿ ಅಷ್ಟೇ. ಹಾಗೆಯೇ ನೀರು ಕೂಡ ಕುದೀತಾ ಇತ್ತು. ಈಗ ನಾನು ಅದಕ್ಕೆ ರವೆನ ಹಾಕ್ತಾಯಿದ್ದೀನಿ. ಗೋಧಿ ರವೆ ಆದರೆ 1ಕ್ಕೆ 2 ನೀರು ಸಾಕು. ಅಕ್ಕಿ ರವೆ ಆದರೆ ಮಾತ್ರ 1 ಲೋಟಕ್ಕೆ ಹತ್ತತ್ರ 3 ಲೋಟ ಬೇಕಾಗುತ್ತೆ. ಇದು ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಬೇಕಾಗುತ್ತೆ. ನಾನು ಹುಣಸೆ ರಸನ ಹಾಕಿದ್ದೀನಿ, ಯಾಕಂದರೆ ಗೋಧಿ ರವೆ ಸ್ವಲ್ಪ ಚಪ್ಪೆ ಚಪ್ಪೆ ಅನಿಸುತ್ತೆ. ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ರವೆ ಉಪ್ಪಿಟ್ಟು, ಆದರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಹಾಗಾಗಿನೇ ನಾನು ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಕೊಂಡು ಉಪ್ಪಿಟ್ಟನ್ನ ತಿಂತಾಯಿದ್ದೀನಿ. ನನಗೆ ಉಪ್ಪಿಟ್ಟಿನ ಜೊತೆ ಅಕ್ಕಿ ಹಪ್ಪಳ ಇದ್ದರೆ ಇಷ್ಟ ಆಗುತ್ತೆ. ಈಗ ಅಕ್ಕಿ ಹಪ್ಪಳನೂ ತಿನ್ನೋ ಹಾಗಿಲ್ಲಲ್ಲ, ಹಾಗಾಗಿ ಬರೀ ಉಪ್ಪಿಟ್ಟು ತಿನ್ನಬೇಕಿದ್ರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಚೂರು ಮೊಸರು ಇಟ್ಕೊಂಡು ಉಪ್ಪಿಟ್ಟನ್ನ ತಿಂದೆ. ಹಾಗೆಯೇ ಗೋಧಿ ರವೆ ಉಪ್ಪಿಟ್ಟು ಕೂಡ ಆಯಿತು. ಈಗ ಬಿಸಿ ಬಿಸಿ ಉಪ್ಪಿಟ್ಟನ್ನು ಕೂಡ ತಿನ್ನಬೇಕು, ಯಾಕಂದರೆ ಮಧ್ಯಾಹ್ನ ನಾನು 2 ಚಪಾತಿ ತಿಂದಿದ್ದಷ್ಟೇ. ಸಂಜೆ ಕೂಡ ನಾನು ನೀರು ಕುಡ್ದಿದ್ದಷ್ಟೇ, ಟೀ ಕಾಫಿ ಆ ಥರ ಏನೂ ನಾನು ಸಂಜೆ ಕುಡಿಯೋದಿಲ್ಲ. ಹಾಗೆಯೇ ಇವತ್ತು ಗುರುವಾರದ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.